ಕ್ರಿಸ್ತೀಯ ಜೀವಿತದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಆ ಸಮಸ್ಯೆಗಳಲ್ಲಿ ಪಾಪವು ಒಂದು ದೊಡ್ಡ ಸಮಸ್ಯೆ ಪ್ರಿಯರೇ. ಅದರಲ್ಲಿ ನಮಗೆ ಬಿಟ್ಟು ಬಿಡಲು ಮನಸ್ಸಿಲ್ಲದ ಪಾಪಗಳು ಒಳಗೊಂಡಿವೆ. ಕೆಲವು ಪಾಪಗಳನ್ನು ನಾವು ಇಷ್ಟಪಡುವುದರ ನಿಮಿತ್ತ ಅದನ್ನು ಬಿಟ್ಟು ಬಿಡಲು ಸಾಧ್ಯವಾಗುವುದಿಲ್ಲ. ಇಂತಹ ಪಾಪಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುವ ಪಾಪಗಳು ಎಂದು ಕರೆಯಬಹುದು. ನಾವು ಇಷ್ಟಪಡುವ ಪಾಪಗಳೇ ಬೆಳೆದು ನಮ್ಮನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತವೆ. ನಾವು ಮಾಡುತ್ತಿರುವುದು ಸರಿಯಲ್ಲ ಎಂಬುದು ತಿಳಿದಿದ್ದರೂ ಬಿಡಲು ಮನಸ್ಸಿಲ್ಲ. ಅಷ್ಟರ ಮಟ್ಟಿಗೆ ಕೆಲ ಪಾಪಗಳನ್ನು ನಾವು ಇಷ್ಟಪಡುತ್ತೇವೆ. ಒಂದು ದಿನ ಭಾರೀ ಮಳೆಯ ನಿಮಿತ್ತ ಒಂದು ನದಿ ಉಕ್ಕಿ ಹರಿಯುತ್ತಿತ್ತು. ಅದರೊಂದಿಗೆ ಹಲವರ ಮನೆ ಸಾಮಾನುಗಳು, ಬೆಲೆಯುಳ್ಳ ವಸ್ತುಗಳು ಕೊಚ್ಚಿಕೊಂಡು ಹೋಗುತ್ತಿದ್ದವು. ಅವುಗಳನ್ನು ಪಡೆದುಕೊಳ್ಳಲು ನದಿ ತೀರದಲ್ಲಿದ್ದವರು ನದಿಗೆ ಹಾರಿ ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಕಪ್ಪಾದ ಕಂಬಳಿ ತರಹದ ಒಂದು ವಸ್ತು ತೇಲುತ್ತಾ ಬರುವುದನ್ನು ಕಂಡು ತೀರದಲ್ಲಿದ್ದ ಒಬ್ಬ ನದಿಗೆ ಹಾರಿ ಅದನ್ನು ಹಿಡಿದನು. ಇದನ್ನು ನೋಡುತ್ತಿದ್ದ ನದಿ ತೀರದಲ್ಲಿದ್ದ ಜನರು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕಂಬಳಿಯಲ್ಲ, ಒಂದು ಕರಡಿ ಎಂದು ತಿಳುಕೊಂಡರು. ಅವರು ನದಿ ತೀರದಿಂದ ಅದನ್ನು ಬಿಡು, ಅದು ಕಂಬಳಿಯಲ್ಲ ಕರಡಿ ಎಂದು ಕೂಗಿಕೊಳ್ಳುತ್ತಿದ್ದರು. ಆಗ ನದಿಗೆ ಹಾರಿದವನು, ನಾನು ಅದನ್ನು ಬಿಟ್ಟಿದ್ದೇನೆ, ಆದರೆ ಅದು ನನ್ನನ್ನು ಬಿಡುತ್ತಿಲ್ಲ, ಕಾಪಾಡಿ ಎಂದು ಕೂಗಿಕೊಂಡನು. ಪ್ರಿಯರೇ, ಇದೇ ರೀತಿಯಾಗಿ ನಾವು ಇಷ್ಟಪಡುವ ಪಾಪಗಳನ್ನು ಬಿಡಲು ನಮ್ಮ ಆತ್ಮವು ಸಿದ್ಧವಾಗಿದ್ದರೂ ನಮ್ಮ ಬಲಹೀನವಾದ ಶರೀರ ಅದನ್ನು ಬಿಡಲು ಒಪ್ಪುವುದಿಲ್ಲ. ಈ ಸಂದರ್ಭದಲ್ಲೇ ಆತ್ಮಕ್ಕೂ ಶರೀರಕ್ಕೂ ಹೋರಾಟ ನಡೆಯುವುದು. ಆದರೆ ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಪಾಪಗಳನ್ನು ಕೊಲ್ಲಬೇಕು. ಇಲ್ಲದಿದ್ದರೆ ಪಾಪವು ನಮ್ಮ ಆತ್ಮವನ್ನು ಕೊಲ್ಲುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ: ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ದೇವರಾತ್ಮನು ಇಂದು ನಮ್ಮೆಲ್ಲರಿಗೂ ಹೇಳಬಯಸುವುದೇನೆಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ: ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್.